Nehemiah chapter 2 verses 19 and 20. ನೆಹೆಮ್ಯ 2ನೇ ಅಧ್ಯಾಯ 19-20ನೇ ವಾಕ್ಯದಲ್ಲಿ ನೋಡುವಂಥದ್ದು, Nehemiah faced opposition. ನೆಹೆಮ್ಯನಿಗೆ ಅಧಿಕವಾದಂಥ ವಿರೋಧತ್ವವು ಬಂದಿತು. You know, a lot of times we think if we are doing the will of God, there will be no opposition. ಅನೇಕ ಸಾರಿ ನಾವು ಅಂದುಕೊಳ್ಳುತ್ತೇವೆ, ನಾವು ದೇವರ ಚಿತ್ತವನ್ನು ನೆರವೇರಿಸುವಾಗ ನಮಗೆ ಯಾವುದೇ ರೀತಿಯಾದಂಥ ವಿರೋಧತ್ವ ಬರುವುದಿಲ್ಲ ಎಂಬುದಾಗಿ. Sometimes the opposition is not because you are doing the wrong thing. ವಿರೋಧತ್ವವು ನೀವು ತಪ್ಪಾದಂಥ ವಿಷಯವನ್ನು ಮಾಡುತ್ತಿದ್ದೀರಿ ಎಂಬುದಾಗಿ ಅಲ್ಲ. Sometimes the opposition is because you are doing the right thing. ವಿರೋಧತ್ವ ಬರುವಂಥದ್ದೇ ನೀವು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ ಎಂಬುದಾಗಿ. That itself should encourage you. ಅದೇ ನಿಮ್ಮನ್ನು ಉತ್ಸಾಹಪಡಿಸಬೇಕು. The fact that the enemy is trying so hard to stop you, you should think for yourself, okay, I am in the perfect will of God. ವೈರಿಯು ನಿಮ್ಮನ್ನು ನಿಲ್ಲಿಸಲಿಕ್ಕೆ ಬರುವಾಗ ನೀವು ಅಂದುಕೊಳ್ಳಬೇಕು, ಹೌದು ಸರಿಯೇ, ನಾನು ದೇವರ ಚಿತ್ತದಲ್ಲಿ ನಾನು ಸರಿಯಾಗಿ ಇದ್ದೇನೆಂಬುದಾಗಿ.